ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಮನೆಯಲ್ಲೇ ಬೋಟಿಕ್ಕಿನ ಯಾವ ಥರ ನಡೆಸ್ಬೋದು, ನಾವು ಯಾವುದೇ ಥರದ ಬಂಡವಾಳ ಹಾಕದೆ, ಯಾವುದೇ ಥರದ ಬಾಡಿಗೆ ಕಟ್ಟದೆ, ಟೆನ್ಷನ್ ಇಲ್ಲದೆ, ಮೈಂಡ್ಗೆ ಯಾವುದೇ ಥರದ ಟೆನ್ಷನ್ ಇಲ್ಲದೆ ಬಿಸ್ನೆಸ್ ಅನ್ನೋದನ್ನ ಫ್ರೀಯಾಗಿ ಆರಾಮ್ಸೆ ಯಾವ ಥರ ಇಂಪ್ರೂವ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಅಷ್ಟು ಅಟ್ರಾಕ್ಷನ್ ಆಗಿರೋ ಬ್ಲೌಸ್ ಡಿಸೈನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಮಷಿನ್ ಎಂಬ್ರಾಯ್ಡ್ರಲ್ಲಿ. ಮತ್ತು ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ರ್ಯಾಲ್ಸನ್ 130 ಮಿಷಿನಲ್ಲಿ ಪದೇ ಪದೇ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ. ಅದನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡು ನೀವು ಕಲಿತಾ ಹೋದ್ರಿ ಅಂತಂದರೆ ನಿಮ್ಮ ಬಿಸ್ನೆಸ್ ಆರಾಮ್ಸೆ ಕ್ಯಾಚಪ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ನಾನು ಹೇಳೋದನ್ನ ಕೇಳಿ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ನೀವು ಮಷಿನ್ನ ಮೂಲೆಯಲ್ಲಿ ಇಕ್ಬಾರ್ದು. ನಾನು ಫ್ರೀ ಕ್ಲಾಸಸ್ನ ನಿಮಗೆ ಬೇಕು ಅಂದರೆ ಮಷಿನ್ ಎಂಬ್ರಾಯ್ಡ್ರಿದು ಫ್ರೀಯಾಗಿಯೇ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಆ ಫ್ರೀ ಕ್ಲಾಸಸ್ನ ನೀವು ನೋಡಿ ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ನಾನು ಯಾವ ಥರ ಇದೆ ನಿಮ್ಮದು ಏನಪ್ಪ ಪ್ರಾಕ್ಟೀಸಿಂಗ್ ಫೋಟೋಸ್ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ಏನು ಕರೆಕ್ಷನ್ ಹೇಳಿರ್ತೀನೋ ಅದನ್ನ ನೀವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಯಾವ ರೀತಿಯಾಗಿ ಮನೇಲೇ ಬೋಟಿಕ್ಕಿನ ನಾವು ಶುರು ಮಾಡ್ಕೋಬೋದು ಅಂತ ಹೇಳೋದಾದರೆ, ಫಸ್ಟು ನೀವೇನು ಮಾಡಬೇಕಂತಂದರೆ, ಟ್ರೆಡಿಷ್ನಲ್ ಆಗಿರೋ ಡಿಸೈನ್ಸ್ನ ಒಂದು ಕಡಿಮೆ ಅಮೌಂಟಲ್ಲಿ ನಿಮಗೆ ಒಂದು ಲಾಭದಾಯಕವಾಗಿ ಒಂದು ₹100 ಹೆಚ್ಚಿಗೆ ಇಟ್ಕೊಂಡು, ನೀವು ಬಾಡಿಗೆ ಇಲ್ಲ ಅಲ್ವಾ, ಯಾಕಂದರೆ ಒಂದು ದಿನ 5 ದಿನ ಏನಾದರೂ ರಜಾ ಹಾಕ್ಕೊಂಡು ಹೋದರೆ ವ್ಯರ್ಥವಾಗಿ 5 ದಿನದ ಬಾಡಿಗೆ ಕಟ್ಟಬೇಕಾಗುತ್ತೆ. ಮತ್ತು ನಾವು ಡೈಲಿ ಏನಾದರೂ ಅರ್ನಿಂಗ್ಸ್ ಮಾಡಿಲ್ಲ ಅಂತಂದರೆ ಬಾಡಿಗೆಯಿಂದ ಕೈಯಿಂದ ಕಟ್ಟಬೇಕಾಗುತ್ತೆ. ಆ ಥರ ಚಾನ್ಸಸ್ನೆಲ್ಲ ಹೆಣ್ಮಕ್ಳು ಫೇಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಆ ಚಾನ್ಸಸ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಹಂತವಾಗಿ ನಾವು ನಡಿಬೇಕಾಗುತ್ತೆ. ಯಾವುದೇ ಒಂದು ಬೋಟಿಕ್ಕಿ ಅಷ್ಟೇ, ಟೈಲರಿಂಗ್ ಶಾಪ್ನ ನಾವು ಓಪನ್ ಮಾಡಬೇಕಂದ್ರೆ ಮೈಂಡಲ್ಲಿ ನಾವು ಏನಾದರೂ ಒಂದು ಈ ಥಿಂಕ್ನ ಇಟ್ಕೊಂಡು ಮಾಡಬೇಕಾಗುತ್ತೆ. ಆ ಥರ ಇಟ್ಟರೆ ನಮ್ಮ ಬಜೆಟ್ ಎಷ್ಟು, ಮತ್ತು ನಮ್ಮ ಬಂಡವಾಳ ಎಷ್ಟು, ಮತ್ತು ನಾವು ಹೂಡಿಕೆ ಆಗ್ತಾ ಇರೋದು ಎಷ್ಟಿದೆ, ನಾವು ಅರ್ನಿಂಗ್ಸ್ ಮಾಡ್ತಾ ಇರೋದು ಎಷ್ಟಿದೆ, ಮತ್ತು ನಾವು ಒಂದು ಬ್ಲೌಸ್ಗೆ ಎಷ್ಟು ಅಮೌಂಟ್ನ ಹಾಕಿದ್ರೆ ಕಸ್ಟಮರ್ ಬರ್ತಾರೆ ನಮ್ಮ ಹತ್ರ, ಮತ್ತು ಹೆಚ್ಚಿಗೆ ಹೇಳಿದ್ರೆ ಬರಲ್ವಾ, ಮತ್ತು ಸುತ್ತಮುತ್ತ ಕಸ್ಟಮರು ಇದು ಟೈಲರ್ಸ್ ಯಾವ ಥರ ಹೊಲಿತಿದ್ದಾರೆ, ಮತ್ತು ಟೈಲರ್ಸ್ ಎಷ್ಟು ಅಮೌಂಟ್ನ ಅವರು ತಗೋತಾ ಇದ್ದಾರೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ, ಅದನ್ನೆಲ್ಲ ಥಿಂಕ್ ಮಾಡಿ ನೀವು ಒಂದು ಬಿಸ್ನೆಸ್ನ ಶುರು ಮಾಡಬೇಕಾಗುತ್ತೆ. ಹೆಣ್ಮಕ್ಳು ಯಾವುದೇ ಒಂದು ಬಿಸ್ನೆಸ್ಗೆ ಕೈ ಹಾಕಬೇಕಾದ್ರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ. ಯಾಕಂದರೆ ಗಂಡು ಮಕ್ಕಳಾದರೆ ಅಂತ ಬೇರೆ ಅಂತಲ್ಲ, ಜಾಸ್ತಿ ಟೈಲರಿಂಗ್ ಫೀಲ್ಡಲ್ಲಿರೋದು ಹೆಣ್ಮಕ್ಳೇ. ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದರೆ, ಟೈಲರಿಂಗ್ ಫೀಲ್ಡ್ಗೆ ನೀವು ಬಂದ ಮೇಲೆ ಪ್ರತಿಯೊಂದನ್ನು ಆಲೋಚನೆ ಮಾಡಿ. ಫಸ್ಟೇ ಪ್ರತಿಯೊಂದನ್ನು ಫ್ಯಾಷನಬಲಾಗಿ ಏನಾದರೂ ಕ್ರಿಯೇಟ್ ಮಾಡ್ತಾಯಿರಿ. ನಾನು ಅಷ್ಟೇ ಇವಾಗ ಮಷಿನ್ ಎಂಬ್ರಾಯ್ಡ್ರಿ ಶುರು ಮಾಡಿದ್ದೀನಿ. ಅವರು ಸಿಂಪಲಾಗಿ ಮಾಡಿ ಅಂತ ಹೇಳಿದ್ರು. ಬಟ್ ಒಂದು ₹100 ಜಾಸ್ತಿ ಹೇಳಿ ನಾನು ಅವ್ರ ಹತ್ರ ಕನ್ವಿನ್ಸ್ ಮಾಡ್ತೀನಿ. ಯಾಕೆ ಹೇಳಿ, ಅದನ್ನು ನೋಡಿ ಬೇರೆ ಕಸ್ಟಮರ್ ಬರ್ತಾರಲ್ವಾ. ನಮಗೆ ಇನ್ನೂ ಹೆಚ್ಚಿನ ಕಸ್ಟಮರ್ ಬೇಕು, ಯಾಕಂದರೆ ನಾವು ಅರ್ನಿಂಗ್ಸ್ ಮಾಡಬೇಕು. ನಾನು 1 ಲಕ್ಷದವರೆಗೂ ಬಂಡವಾಳ ಹಾಕಿದ್ದೀನಿ ಮಿಷಿನ್ಗೆ. ಜಿಗ್ಜಾಗ್ ಮಿಷಿನು, ಓವರ್ಲಾಕ್ ಮಿಷಿನು, ಎಂಬ್ರಾಯ್ಡ್ರಿ ಮಿಷಿನು, ಇಂಡಸ್ಟ್ರಿಯಲ್ ಮಿಷಿನು, ಪೋರ್ಟಬಲ್ ಮಿಷಿನು, ಮತ್ತು ಕಾಟು, ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕಾಟು ತುಂಬ ಹಾಕಿದ್ದೀನಿ. ಅದು ಇವಾಗ ಅನ್ಕೋಬೋದು, ಯಾರಾದರೂ ಬೋಟಿಕ್ಕಿಗೆ ಹೋಗ್ತಾರೆ ಜಾಸ್ತಿ ಅಲ್ವಾ, ಸಿಟಿಲಿರೋರೆಲ್ಲ ಬೋಟಿಕ್ಕಿಗೆ ಹೋಗ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಆ ಥರ ಇದೆ. ಅಂದರೆ ಸಿಟೀಲಿ ಯಾವತ್ತಿದ್ರೂ ಒಂದು ಶೋಕಿ ಮೆಂಟಾಲಿಟಿ ನೋಡ್ತಾ ಇರ್ತಾರೆ ಬ್ರೈನಲ್ಲಿ. ಯಾಕಂದರೆ ನಾವು ಹೋಗೋದು ಶಾಪು ಅಟ್ರಾಕ್ಷನ್ ಆಗಿರಬೇಕು, ವಾವ್ ಅನಿಸ್ಬೇಕು. ಅಲ್ಲಿ ಹೋದಕ್ಕೆ ಅವ್ರು ನೀಟಾಗಿ ಹೊಲಿತಾರೋ ಬಿಡ್ತಾರೋ, ಅವ್ರು ಹೋಗೋ ಶಾಪು ನೀಟಾಗಿರಬೇಕು, ಮತ್ತು ಅದೊಂದು ಅಟ್ರಾಕ್ಷನ್ ಲುಕ್ ಆಗಿರಬೇಕು, ಅವ್ರು ನೋಡೋದೆಲ್ಲ ಅಟ್ರಾಕ್ಷನ್ ಆಗಿರಬೇಕು. ಆ ಥರ ಆಗ್ಬಿಟ್ಟಿರುತ್ತೆ ಅದು ಸಿಟಿ. ನಾನು ಒಂದು ಹಳ್ಳಿಲೇ ಮನೇಲೇ ಬೋಟಿಕ್ಕಿನ ಶುರು ಮಾಡಿದ್ದೀನಿ. ಎಲ್ಲರೂ ಹೇಳ್ತಾರೆ ಸಿಟಿಲೇ ನೀವು ಓಪನ್ ಮಾಡ್ಕೊಂಡ್ರೆ ಆಗಲ್ವಾ, ಸಿಟಿಲೇ ಮಾಡಿದ್ರೆ ಆಗಲ್ವಾ, ಇಷ್ಟೊಂದು ಡಿಸೈನ್ಸ್ ಎಲ್ಲ ಮಾಡ್ತೀರ ಅಂತ. ನಾನು ಮಾಡಲ್ಲ. ಯಾಕಂತಂದರೆ ನಮಗೆ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳನ್ನ ನೋಡಿಕೊಂಡು ನಾನು ಇದೆಲ್ಲ ಮಾಡಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ ನನಗೆ. ನನ್ನ ಮನೆ ಕೆಲಸನೂ ಆದಂಗೆ ಆಗುತ್ತೆ. ರೆಸ್ಟ್ ಬೇಕಂದರೆ ಒಂದು ದಿನ ಎಲ್ಲ ಮಲಗಿದ್ರು ಕೂಡ ನನಗೆ ಬಾಡಿಗೆ ಚಿಂತೆ ಇರಲ್ಲ. ಕರೆಂಟ್ ಬಿಲ್ ಆರಾಮ್ಸೆ, ಮನೆ ಕರೆಂಟ್ ಬಿಲ್ ಏನು ಬರುತ್ತೋ ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಇನ್ನೂ ನಿಮ್ಗೆ ಏನಾದರೂ ಟಿಪ್ಸ್ ಬೇಕಂತಂದರೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನಾನು ಹೇಳ್ತೀನಿ. ಯಾಕಂದರೆ ನಮ್ಗೆ 9 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಯಾಕಂದರೆ ಕಸ್ಟಮರ್ ಅನ್ನೋದ್ರು ಅಷ್ಟು ಇದು ಮಾಡಕ್ಬಿಟ್ರು. 1 ವರ್ಷದವಿಂದ ನನಗೆ ಒಂದು ಸಕ್ಸಸ್ಫುಲ್ ಕಂಡ್ಮೇಲೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ನ ಸಕ್ಸಸ್ ಏನಾಗಿದೆ ನನ್ನ ಸಕ್ಸಸ್ ಫೀಲ್ಡಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನಮ್ಮ ಥರ ನೀವು ಮೋಸ ಹೋಗಬಾರ್ದು ಅಂದ್ಕೋಸ್ಕರ ಮಷಿನ್ ಎಂಬ್ರಾಯ್ಡ್ರಿಲಿ ಇಂಪ್ರೂವೈಸ್ ಆಗಲಿ, ಆಮೇಲೆ ನೆಕ್ಸ್ಟ್ ಟೈಲರಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಷಿನ್ ಎಂಬ್ರಾಯ್ಡ್ರಿನ ಹೇಳ್ತಾ ಇದ್ದೀನಿ. ಯಾರಾದರೂ ಅಷ್ಟೇ ಫ್ರೀಯಾಗಿ ಯಾರೂ ಹೇಳ್ಕೊಡಲ್ಲ, ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ನಿಮಗೆ. ಆ ಥರ ಅಂಥದ್ರಲ್ಲಿ ನೀವು ಕಲಿತಾ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರಾಬ್ಲಮ್ ಬರದೆ ಇವಾಗ ಜೀವನ ಆದಮೇಲೆ ಸುಖನೇ ಇದ್ಬಿಡುತ್ತೆ ನಿಮಗೆ. ಕಷ್ಟ ಅನ್ನೋದು ಬರೋದೇ ಇಲ್ವಾ. ಕಷ್ಟ ಅನ್ನೋದು ಅದೇ ರೀತಿ ಅಷ್ಟೇ. ನಾವು ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಕಷ್ಟ ಅಂತ ಬರೋದು, ಅದಕ್ಕೋಸ್ಕರ ಬಿಟ್ಬಿಟ್ರೆ ಆಗುತ್ತಾ? ಬಿಡಬಾರ್ದು, ಯಾವ ಕಾರಣಕ್ಕೂ ಬಿಡಬಾರ್ದು. ಹಿಡಿದ ಛಲನ ಪಡಲೇಬೇಕು. ಮಾಡ್ತೀನಿ ಅಂದಮೇಲೆ ಮಾಡಲೇಬೇಕು. ಯಾಕಂದರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಸಕ್ಸಸ್ ಆಗಿದ್ದಾರೆ. ನೆಕ್ಸ್ಟ್ ವೀಡಿಯೋಸಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ.
ಆ ಫೋಟೋಸಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಮುಂದೆ ಬರಬೇಕು, ನಾನು ಏನಾದರೂ ಮಾಡಲೇಬೇಕು, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು. ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಗಂಡನ ನೋಡ್ಕೊಳ್ಳೋದು, ಮನೇಲಿ ಅತ್ತೆ ಮಾವನ ಬೇಸಾಕೋದು ಅಷ್ಟೇ ಅಲ್ಲ. ಹೆಣ್ಮಕ್ಳು ಏನಾದರೂ ಮಾಡೇ ಮಾಡ್ತಾರೆ. ಏನಾದರೂ ಹಠದಿಂದ ಛಲದಿಂದ ಇತ್ತು ಅಂದರೆ ಹೆಣ್ಮಕ್ಳು ಏನಾದರೂ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ನೀವು ಸಾಕ್ಷಿ ಆಗಬೇಕು ಅನ್ನೋದೇ ನನ್ನ ಅನಿಸಿಕೆ. ನೋಡಿ ನಾನು ಯಾವ ಥರ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ನೋಡಿ ಇವಾಗ ಬೋಟಿಕ್ಕಿನ ಮನೇಲೇ ಓಪನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಮನೇಲೇ ಬೋಟಿಕ್ಕಿನ ಓಪನ್ ಮಾಡ್ಬಾರ್ದು. ಬಟ್ ಸಿಸ್ಟಮೆಟಿಕ್ಕಾಗಿ ನಾನು ಓಪನ್ ಮಾಡ್ಕೊಂಡಿಲ್ಲ. ಯಾಕೆ ಎಲ್ಲನೂ ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಹೋದರೆ ನಾವು ಬಂಡವಾಳ ಹಾಕೋದೇ ಆಗ್ಬಿಡುತ್ತೆ ಹೊರತು ನಾವು ನೋಡ್ದಕ್ಕೆ ಯಾರಾದರೂ ವಾವ್ ಇವ್ರು ಬಂಡವಾಳ ಹಾಕಿರೋದು ನೋಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೇನೋ ಅಂತ ಅನ್ಕೋಬೇಕು. ಆ ಥರ ಇರುತ್ತೆ. ಬಟ್ ಆದರೆ ನಮ್ಗೆ ಲಾಭದಾಯಕವಾಗಿರೋದನ್ನ ನೋಡಬೇಕಲ್ವ. ಎಷ್ಟೊಂದು ಜನ ಅಷ್ಟೇ ಅವ್ರ ಬಿಸ್ನೆಸ್ನ ಶುರು ಮಾಡಿ ಒಳ್ಳೊಳ್ಳೆ ಟ್ರೆಡಿಷ್ನಲ್ ಆಗಿರೋ ಕಬೋರ್ಡ್ಸು, ಆ ಥರ ಲೈಟಿಂಗ್ಸು ಎಲ್ಲ ಜೂಮ್ ಜಾಮ್ ಅಂತ ಓಪನ್ ಮಾಡಿರ್ತಾರೆ. ಬಟ್ ಲಾಸ್ ಆಗಿ ಮನೆಗೆ ಹೋಗ್ತಾರೆ. ಯಾಕಂದರೆ ಇದು ಸಿಟೀಲಿ, ನಮ್ಮ ನಿಯರೆಸ್ಟ್ ಸಿಟೀಲಿ ತುಂಬ ಜನ ಆ ಥರ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಕೆಲಸದವ್ರನ್ನ ಇಟ್ಕೋಬೇಕಾಗುತ್ತೆ ನಾವು ಶಾಪ್ ಅಂತ ಓಪನ್ ಮಾಡಿದ್ಮೇಲೆ. ಯಾಕಂದರೆ ನಾವು ಒಬ್ಬರೇ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಕಸ್ಟಮರ್ಗೆ ಬಂದು ತಲೆ ತಿನ್ನೋದು ಜಾಸ್ತಿ ಆಗಿರುತ್ತೆ. ಡಿಸೈನ್ ಸೆಲೆಕ್ಟ್ ಮಾಡೋದಾಗಿರುತ್ತೆ, ಪ್ರತಿಯೊಂದು ಆಗಿರುತ್ತೆ. ಅದನ್ನೆಲ್ಲ ನೋಡ್ತಾ ನೀರೋಕ್ಕೆ ನಾವು ಒಬ್ಬರೇ ಆಗುತ್ತೆ. ಅಂಥದ್ರಲ್ಲಿ ನಾವು ಕಟಿಂಗ್ ಮಾಡೋದೇನು, ಸ್ಟಿಚಿಂಗ್ ಮಾಡೋದೇನು, ಉಕ್ಸ್ ಹಾಕೋದೇನು, ಓವರ್ಲಾಕ್ ಮಾಡೋದೇನು, ಐರನ್ ಮಾಡೋದೇನು, ಎಂಬ್ರಾಯ್ಡ್ರಿ ಮಾಡೋದೇನು, ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದೇನು, ಫ್ರಾಕ್ಸ್ ಬಂದರೆ ಕಟಿಂಗ್ಸು, ಫಿನಿಶಿಂಗು ಇದೆಲ್ಲ ಕೊಡೋದು ಯಾವ ರೀತಿಯಾಗಿ ಹೇಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ನೀವು ಇರೋದ್ರಲ್ಲೇ ನಿಮ್ಮ ಬಿಸ್ನೆಸ್ನ ಇಂಪ್ರೂವೈಸ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮನೇಲಿ ನಿಮ್ಮ ಯಜಮಾನ್ರ ಮಾತನ್ನು ಕೇಳೋಕ್ಕೆ ಇಷ್ಟಪಡಿ. ಯಾಕಂದರೆ ನಾವು ಇವಾಗ ಏನಪ್ಪ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಆ ಮೇಡಮ್ ಈ ಥರ ಮಾಡ್ತಾಯಿದ್ದಾರೆ, ನಾವು ಮಿಷಿನ್ ತೊಗೊಳ್ಳೇಬೇಕು ಅಂತ ಅವ್ರಿಗೋಗಿ ಫೋರ್ಸಬಲ್ ಆಗಿ ಅವ್ರಿಗೆ ಒಂದು ಎಫರ್ಟ್ಲೆಸ್ ಆಗಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಿಮಗೆ ಫಸ್ಟು ಕಾನ್ಫಿಡೆನ್ಸ್ ಇರಬೇಕು. ನಮ್ಮನ್ನು ನೋಡಿ ನಿಮ್ಗೆ ಕಾನ್ಫಿಡೆನ್ಸ್ ಬರೋದು ಓಕೆ. ಬಟ್ ನೀವು ನಿಮ್ಮ ಫ್ಯಾಮಿಲಿ ಸಿಚುಯೇಷನ್ ಹೇಗಿರುತ್ತೆ, ನಿಮ್ಮ ಸುತ್ತಮುತ್ತ ವಾತಾವರಣ ಹೇಗಿದೆ, ನೀವು ಕಲಿಯೋ ಚಾನ್ಸಸ್ ಇದೆಯಾ, ಬಟ್ ನಿಮಗೆ ಆ ಮೈಂಡ್ ಮೆಂಟಾಲಿಟಿ ಇದೆಯಾ, ನಿಮ್ಗೆ ಆ ಥಿಂಕಿಂಗ್ ಇದೆಯಾ, ಅದನ್ನೆಲ್ಲ ಥಿಂಕ್ ಮಾಡಿ ಹುಷಾರಾಗಿ ಹ್ಯಾಂಡ್ಲಾಗಿ ಆ ಮಿಷಿನ ತೊಗೊಳ್ಳಿ. 16,500 ಆಗಿರ್ಬೋದು. ಬಟ್ 16,500 ನಾವು ಸಂಪಾದನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಇದು ಕಸ್ಟಮರ್ಗೆ ಇವಾಗ ಪ್ರಿಪೇರ್ ಮಾಡಿರೋದು. ನೋಡಿ ಈ ಥರ ಕೆಳಗಡೆ ಟ್ಯಾಬ್ಲೆಟ್ ಬೀಡ್ಸ್ ಹಾಕಿರ್ತೀನಿ. ಇಲ್ಲಿ ಟ್ಯಾಬ್ಲೆಟ್ ಬೀಡ್ಸ್ ಅವೈಲೇಬಲ್ ಇಲ್ಲ, ಆದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಚಿಕ್ಕಪೇಟೆಗೆ ಹೋದಾಗ ತೊಗೊಬರ್ಬೇಕು ಟ್ಯಾಬ್ಲೆಟ್ ಬೀಡ್ಸ್ನ. ನೋಡಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೇಮ್ ಇದೇ ಥರನೇ ಇದೆ. ಲೆಹಂಗಾ ಕೂಡ ಆಪೋಸಿಟ್ ಕಲರ್ ಏನಿಲ್ಲ. 2,000 ಕೊಟ್ಟು ಲೆಹಂಗಾ ತಂದಿದ್ದೀವಿ. ಬ್ಲೌಸ್ಗೆ ಏನಾದರೂ ಒಂದು ಗ್ರ್ಯಾಂಡ್ ವರ್ಕ್ ಹಾಕಿ ಅಂತ ಅವ್ರ ಕಸ್ಟಮರ್ ಹೇಳಿದರು. ನೋಡಿ ಈ ಥರ ಹಾಕಿದ್ದೀನಿ. ಯಾಕಂದರೆ 3 ಕಲರ್ ಕಾಂಬಿನೇಷನ್ ನಾನು ಹಾಕೋಕ್ಕಾಗೋದು. ಇದು ಒಂದು ಸಿಮೆಂಟ್ ಕಲರ್ ಇದೆ. ಸಿಮೆಂಟ್ ಕಲರ್ದು ಇಲ್ಲಿ ಥ್ರೆಡ್ನ ಯೂಸ್ ಮಾಡಿ ಲೀಫ್ನ ಫಿಲ್ ಮಾಡಿದ್ದೀನಿ. ಮತ್ತು ಇದು ಆಕಾಶ್ ಕಲರ್ ಇದೆ. ಇದು ಸ್ವಲ್ಪ ಶೈನಿಂಗ್ ಆಗಿರೋ ಆಕಾಶ್ ಕಲರ್ನ ಯೂಸ್ ಮಾಡಿ ಫ್ಲವರ್ನ ಮಾಡಿ ಇಲ್ಲಿ ಸಮೋಸ ಸ್ಟಿಚ್ನ ಫಿಲ್ಲಿಂಗ್ ಕೊಟ್ಟು ಮತ್ತು ಇಲ್ಲಿ ಬಾಲ್ ಚೈನು ಸಿಲ್ವರ್ ಕಲರ್ದೇ ಕೊಟ್ಟಿದ್ದೀನಿ. ಮತ್ತು ನೋಡಿ ಸಣ್ಣಕ್ಕೆ ಚಿಕ್ಕದಾಗಿ ಬಫ್ನ ಕೊಟ್ಟಿದ್ದೀನಿ. ಫ್ರಂಟು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬ್ಯಾಕ್ ಹುಕ್ಸ್ ಇದು ಬೋಟ್ ನೆಕ್ಕು ಬ್ಯಾಕು, ಫ್ರಂಟು ಡೀಪ್ ನೆಕ್ ನೋಡಿ ಈ ಥರ ಮಾಡಿದ್ದೀನಿ. ಸೈಡಲ್ಲಿ ಮಾತ್ರ ವರ್ಕ್ ಹಾಕಿದ್ದೀನಿ. ಈ ಥರ ಒಂದು ಸೈಡ್ ವರ್ಕಿಂಗ್ ಹಾಕಿದ್ದೀನಿ. ಮತ್ತು ಈ ಥರ ಕೆಳಗಡೆ ಟ್ಯಾಬ್ಲೆಟ್ ಬೀಡ್ಸ್ನ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ನನಗಂತೂ ಸಖತ್ ಇಷ್ಟ ಆಯಿತು. ಇದನ್ನೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈ ಥರ ನೀವು ಕ್ರಿಯೇಟಿವಿಟಿ ಏನಾದರೂ ಒಂದು ಮಾಡಿ ಮನೇಲಿ ಒಂದು ಬೋಟಿಕ್ಕಿ ಓಪನ್ ಮಾಡಿ ಪ್ರಿನ್ಸೆಸ್ ಕಟ್ ಮಾಡ್ತೀನಿ ಅಂತ ಹೇಳಿದೆ. ಅವರು ಪ್ರಿನ್ಸೆಸ್ ಕಟ್ ಬೇಡ ಅಂತ ಹೇಳಿದ್ರು. ಪ್ರಿನ್ಸೆಸ್ ಕಟ್ ಮಾಡಿಲ್ಲ, 4 ಡಾಟ್ ಬ್ಲೌಸ್ನೇ ಮಾಡಿದ್ದೀನಿ. ಮತ್ತು ಫ್ರಂಟ್ ಪಟ್ಟಿ ಇಡಿ, ನಮ್ಮ ಪ್ಲೇನ್ ಬೇಡ ಅಂತಂದ್ರೆ ಪಟ್ಟಿ ಇಟ್ಟಿದ್ದೀನಿ. ಓಕೆನಾ. ಈ ಥರ ಎಲ್ಲ ನೀವು ಕ್ರಿಯೇಟ್ ಮಾಡಿದಾಗ ಅವರು ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಯಾವ ಬೋಟಿಕ್ಕಿ ಓಪನ್ ಮಾಡಿದ್ರೇನು ಸಾಕು ನಮಗೆ. ಇದು ಒಂದು ದಿನದಲ್ಲಿ 3 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಈ 3 ಬ್ಲೌಸ್ಗೆ ನನಗೆ ಇಲ್ಲಾಂದ್ರೂ 3,000 ಬರುತ್ತೆ. ಸಾಕು. 3 ಬ್ಲೌಸ್ ತೋರಿಸ್ತೀನಿ ನಿಮಗೆ ಯಾವುದಿದಂತ. ಇದೊಂಥರ ಡಿಸೈನ್ ಆಯಿತು. ಈ ಡಿಸೈನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದಾರಾ ಇಲ್ಲ ರ್ಯಾಸನ್ ಮಿಷಿನಲ್ಲಿ ಮಾಡಿದಾರಾ ಅಂತ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಲ್ವಾ. ಅಷ್ಟು ನೀಟಾಗಿ ನಾವು ಪ್ರಾಕ್ಟೀಸ್ ತೊಗೊಂಡ್ವಿ ಅಂದರೆ ಯಾವುದೊಂದು ಮಾಡಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡಬೇಕು ಲೈಫಲ್ಲಿ ಯಾವತ್ತೇ ಆಗಲಿ. ಓಕೆನಾ. ನೋಡಿ ನೆಕ್ಸ್ಟ್ ಡಿಸೈನ್ಸ್ನ ತೋರಿಸಿ. ನಾನು ನೆಕ್ಸ್ಟ್ ಡಿಸೈನು ಇದಂತೂ ಸಖತ್ತಿದೆ. ಯಾಕಂದರೆ ಆಪೋಸಿಟ್ ಕಲರ್ ಇದೆ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಇದು ಸಕ್ಕದಾಗಿ ಬಂತು. ಇದು ನಂಗೆ ಚೆನ್ನಾಗಿ ಇಷ್ಟ ಆಯಿತು. ನೋಡಿ ಇದು ಲೀಫ್ ಕೊಟ್ಟಿದ್ದೀನಿ. ಅವರು ಸಿಂಪಲಾಗಿ ಮಾಡಿ ಅಂದರು. ಬ್ಯಾಕು ಫ್ರಂಟು ಗ್ರ್ಯಾಂಡಾಗಿ ಕೊಟ್ಟಿದ್ದೀನಿ. ಸ್ಲೀವ್ಗೆ ಮಾತ್ರ ಈ ಥರ ಲೀಫ್ ಡಿಸೈನ್ನ ಕೊಟ್ಟಿದ್ದೀನಿ. ನೋಡಿ ನಾನು ನಿಮ್ಗೆ ಹೇಳೋದೇನಂತಂದರೆ ಯಾವುದೇ ಒಂದು ಕ್ರಿಯೇಟಿವಿಟಿ ಮಾಡಿದ್ರು ನೀವು ಅದು ಫಿನಿಶಿಂಗ್ ಅನ್ನೋದು ನೀಟಾಗಿರಬೇಕು. ನೀಟಾಗಿಲ್ಲ ಅಂತಂದರೆ ಕಸ್ಟಮರ್ ಇಷ್ಟಪಡಲ್ಲ. ನೋಡಿ ನೀವು ಹಿಡಿದ ಛಲನ ಬಿಡಬೇಡಿ. ಕಲಿತೀರಾ, ನೀವು ಮುಂದೆ ಬಂದೇ ಬರ್ತೀರಾ. ನಮ್ಮ ಚಾನಲ್ನ ನೋಡಿ, ನಮ್ಮ ಚಾನಲಲ್ಲಿ ನಾನು ಹಾಕಿರೋ ಫ್ರೀ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿ, ನನ್ನ ಫೋಟೋಸ್ನ ಸೆಂಡ್ ಮಾಡಿ. ಏನೇ ಪ್ರಾಬ್ಲಮ್ ಇದ್ದರೂ ಕಾಲ್ ಮಾಡಿ. ನಾನು ಆ ಟೈಮಲ್ಲಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ಕಾಲ್ ಮಾಡಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಓಕೆನಾ. ನೀವು ಮುಂದೆ ಬರಬೇಕು. ನೀವು ಏನಾದರೂ ಸಾಧನೆ ಮಾಡಬೇಕು. ನಮ್ಮನ್ನು ನೋಡಿ ನಮ್ಮಲ್ಲಿರೋ ವಿದ್ಯೆನ ನೀವು ತಿಳ್ಕೊಂಡು ನೀವು ಮುಂದೆ ಬಂದರೆ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಓಕೆನಾ. ಆಮೇಲೆ ನಮ್ಮ ಡಿಸೈನ್ಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಬೇಕು. ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹೇಳ್ಬೋದು. ನನಗೇನು ತೊಂದರೆ ಇಲ್ಲ. ನೋಡಿ ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ನೀವು ಹಾಕಬೇಕು. ಇದು ಮಸ್ತಾಗಿದೆ. ಇನ್ನೊಂದು ಡಿಸೈನ್ ತೋರಿಸ್ತೀನಿ. ಇದಂತೂ ಬ್ರಿಡಾ ಲುಕ್ ಇದೆ. ಇದು ಬ್ರಿಡಾಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ನಮ್ಮ ಮದುವೆ ಏನು ರಿಸೆಪ್ಷನ್ಗೆಲ್ಲ ಯೂಸ್ ಮಾಡ್ಬೋದು. ಸಖತ್ತಾಗಿ ಬಂದಿದೆ. ಇದು ತೋಳಿಗೂ ಕೂಡ ಇದೇ ಥರ ಮಾಡ್ಬೋದಾಗಿತ್ತು. ಬಟ್ ಅವ್ರು ಗ್ರ್ಯಾಂಡ್ ವರ್ಕ್ ಬೇಡ ಅಂತ ಅಂದರು. ನೋಡಿ
ಎಷ್ಟು ಚೆನ್ನಾಗಿದೆ ಇದು ಡಿಸೈನ್, ವಾವ್ ಅಂತ ಅನ್ನೋ ಥರ ಇದೆ ಅಲ್ವಾ. ಇಲ್ಲಿಗೆ ಕೋನ್ ಶೇಪಲ್ಲಿ ಬರುತ್ತಲ್ಲ ಸ್ಟೋನ್ಸ್, ಅದನ್ನ ಪ್ರಿಕ್ ಮಾಡಿದ್ರೆ ಆಗ್ತಾಯಿತ್ತು. ಬಟ್ ನಾನು ಸ್ಟೋನ್ ಪ್ರಿಕ್ ಮಾಡಿಲ್ಲ. ಯಾಕಂತ ಅಂದರೆ ಅವ್ರಿಗೇನು ಹೆವಿ ಲುಕ್ಕಾಗಿ ಏನು ಬೇಕಾಗಿಲ್ಲ, ಸಿಂಪಲಾಗಿ ಬೇಕಾಗಿದೆ. ಅದಕ್ಕೆ ನಾನು ಸಿಂಪಲಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಯಾರಾದರೂ ಮದುವೆ ಬ್ಲೌಸ್ ಬರ್ತಂದರೆ ಇದೇ ಡಿಸೈನ್ ಹಾಕಿ ಇಲ್ಲೆಲ್ಲ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿ ಇಲ್ಲಿ ಫುಲ್ಲು ಸ್ಲೀವೆಲ್ಲ ಡಿಸೈನ್ ಹಾಕ್ತೀನಿ ನೋಡಿ. ಇದಕ್ಕೆ ಲೀಫ್ ಡಿಸೈನೇ ಕೊಟ್ಟಿದ್ದೀನಿ ತೋಳಿಗೆ. ಇದಕ್ಕೆ ನೋಡಿ, ಇದು ಬೋಟ್ ನೆಕ್ ಅಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೀಪ್ ನೆಕ್ಕಲ್ಲಿ ಈ ಥರ ಶೇಪ್ನ ನಾವು ತೊಗೋಬೋದು. ಇದು ಬೋಟ್ ನೆಕ್ ಥರ ಈ ಥರ ಮಿಡ್ಡು ಕೂತ್ಕೊಳ್ಳಲ್ಲ, ಈ ಥರ ಎನ್ಲಾರ್ಜಾಗಿ ಕೂತ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಇದು ಒಂಥರ ಶೇಪು ನೋಡಿ ಫ್ರೆಂಡ್. ಇದು ಡೀಪ್ ನೆಕ್ಕು ಈ ಥರ ಮಾಡಿದ್ದೀನಿ, ಸಖತ್ತಿದೆ ನೋಡಿ. ಈ ಥರ ಎಲ್ಲ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗೆ ಏನಪ್ಪ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೋದು ಮತ್ತು ಕಸ್ಟಮರ್ ಅನ್ನೋರನ್ನ ನೀವು ಅಟ್ರಾಕ್ಷನ್ ಪಡಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ನಮ್ಮ ಫ್ರೀ ಕ್ಲಾಸಸ್ ಏನಿದೆಯೋ ಅದನ್ನ ಸೆಂಡ್ ಮಾಡಿ. ಡೈಲಿ ನಾವು ನಮ್ಮ ಬ್ಲೌಸ್ ಡಿಸೈನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದನ್ನ ಪ್ರಾಕ್ಟೀಸ್ ಮಾಡಿ ವೇಸ್ಟ್ ಪೀಸ್ ಮೇಲೆ ನಮಗೆ ಕಳಿಸಿ 3,000 4,000 5,000 10,000 ಆ ಥರ ಕೊಟ್ಟು ಬೇರೆ ಕಡೆ ಎಲ್ಲ ಮಷಿನ್ ಎಂಬ್ರಾಯ್ಡ್ರಿ ಕಲಿಯೋ ಬದಲು ನಾವು ಫ್ರೀಯಾಗೇ ಎಂಬ್ರಾಯ್ಡ್ರಿ ಕ್ಲಾಸ್ನ ಶುರು ಮಾಡಿದ್ದೀವಿ. ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ ಹೇಳ್ಕೊಡ್ತಾ ಇದ್ವಿ, ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಡಿಸೈನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ವಿ. ಅದನ್ನು ನೀವು ಕಲೀರಿ ಮತ್ತು ನಿಮ್ಮ ಫ್ಯೂಚರ್ನ ನೀವು ರೂಪಿಸ್ಕೊಳ್ಳಿ ಮತ್ತು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಅನ್ನೋದನ್ನ ಮಾಡಿ, ಒಂದು ಗುರಿ ಅನ್ನೋದನ್ನ ಇಟ್ಕೊಳ್ಳಿ. ಅದನ್ನು ಅಚೀವ್ ಮಾಡೋವರೆಗೂ ನಿಮ್ಗೆ ಏನೇ ಕಷ್ಟ ಬಂದರೂ ಲೈಫಲ್ಲಿ ಅದನ್ನ ಬಿಡಬಾರ್ದು, ಸಾಧನೆ ಮಾಡಬೇಕು. ಅತ್ತೆಗೆ ಹುಷಾರಿಲ್ಲ, ಮಾವನಿಗೆ ಹುಷಾರಿಲ್ಲ, ಯಾರಿಗೂ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ನಾವು ಮಾಡೋ ಅಚೀವ್ನ ನಾವು ಮಾಡಲೇಬೇಕು, ನಾವು ಮಾಡೋ ಪ್ರಾಕ್ಟೀಸ್ನ ಮಾಡಲೇಬೇಕು. ಈ ಥರ ನೀವು ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ನೀವು ಮುಂದೆ ಬಂದೇ ಬರ್ತೀರಾ. ಮತ್ತು ನೆಕ್ಸ್ಟು ನಿನ್ನೆ ಒಂದು ವಾಟ್ಸಪ್ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ, ಓಲ್ಡ್ ಸ್ಯಾರಿಯಿಂದ ಒಂದು ನ್ಯೂ ಲೆಹಂಗಾ ಕ್ರಿಯೇಟ್ ಮಾಡಿದ್ದೆ, ಅದು ಮಸ್ತಾಗಿತ್ತು. ಆ ಥರ ಎಲ್ಲ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾರೆ. ನೆಕ್ಸ್ಟ್ ಟೀ ಶರ್ಟ್ಸ್ ಅದೆಲ್ಲ ನಮ್ಮ ಮಕ್ಕಳು ಸ್ಟಿಚ್ ಮಾಡಿದಾಗ ಹಾಕ್ತೀನಿ. ಯುಗಾದಿ ಹಬ್ಬ ಬರ್ತಾಯಿದೆ, ಅವ್ರಿಗೆ ಏನಾದರೂ ವೆರೈಟಿ ಆಫ್ ಸ್ಟಿಚ್ ಮಾಡಿದ್ರೆ ಹಾಕ್ತೀನಿ. ಧೋತಿ ಬಂದಿದೆ, ಧೋತಿ ಪ್ಯಾಂಟ್ದು ಅಪ್ಲೋಡ್ ಮಾಡ್ತೀನಿ. ಆ್ಯಂಕಲ್ ಪ್ಯಾಂಟ್ ಬಂದಿತ್ತು, ಬಟ್ ಅದನ್ನ ಕೊಟ್ಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಆ್ಯಂಕಲ್ ಪ್ಯಾಂಟ್ನ ಕಟ್ ಮಾಡಿದಾಗ ನಾನು ವೀಡಿಯೋ ಹಾಕ್ತೀನಿ ನೋಡಿ. ಯಾರ್ಯಾರು ನಮ್ಮ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೆಲ್ಲ ಒಂದೇ ಮತ್ತು ನಾನು ಹೇಳೋಕ್ಕೆ ಇಷ್ಟಪಡೋದು, ಇಷ್ಟೊಂದು ಎಫರ್ಟ್ ಹಾಕಿ ನಾನು ನಿಮಗೆಲ್ಲ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ಇವತ್ತು ಬಂದಿಲ್ಲ ಅಂದರೂ 1 ತಿಂಗ್ಳಿಗಾದ್ರೂ ಬರುತ್ತೆ, 2 ತಿಂಗ್ಳಿಗಾದ್ರೂ ಬರುತ್ತೆ, 3 ತಿಂಗ್ಳಿಗಾದ್ರೂ ಬರುತ್ತೆ, ಬಂದೇ ಬರುತ್ತೆ. ಬಟ್ ನೀವು ಪ್ರಾಕ್ಟೀಸ್ ಮಾಡೋದನ್ನ ಬಿಡಬೇಡಿ. ಇದು ಮೋಟಿವೇಶನಲ್ ವೀಡಿಯೋ, ನೀವು ಮೋಟಿವೇಟ್ ಆಗೋಕ್ಕೆ ಅಲ್ಲಿ ಅವಾಗೊಂದು ಇವಾಗೊಂದು ವೀಡಿಯೋ ಹಾಕ್ತಾ ಇರ್ತೀನಿ. ಆ ವೀಡಿಯೋನ ನೋಡಿ ನೀವು ಮೋಟಿವೇಟ್ ಆಗಿ ನೀವು ಏನಾದರೂ ಲೈಫಲ್ಲಿ ಅಚೀವ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ರೆ ಅದನ್ನ ಅಚೀವ್ ಮಾಡೇಬೇಕು ನೋಡಿ. ಅಚೀವ್ ಮಾಡಿದ್ರಿ ಅಂತಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಯಾವುದೇ ಥರದ ಅಮೌಂಟ್ ಇಸ್ಕೊತಾ ಇಲ್ಲ, ನಾನು ಫ್ರೀಯಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಅಚೀವ್ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದೆ. ಯಾಕಂದರೆ ಅಚೀವ್ ಮಾಡಿ ಅಂತ ಇಷ್ಟೊಂದು ಮೋಟಿವೇಟಾಗಿ ನಾನು ಹೇಳ್ತಾ ಇದ್ರು ಕೂಡ ನೀವೇನು ಮಾಡದೆ ಮನೇಲೆ ಸುಮ್ಮನೆ ಸೋಂಬೇರಿಯಿಂದ ಕೂತಿದ್ರೆ ಏನು ಮಾಡೋಕ್ಕಾಗಲ್ಲ. ಅದು ನಿಮ್ಮ ಫ್ಯೂಚರ್ ಅಷ್ಟೇ, ನಿಮ್ಮ ಫ್ಯೂಚರ್ನ ನೀವು ಹಾಳು ಮಾಡ್ಕೋತೀರಾ. ಇವತ್ತಿಂದ ವಯಸ್ಸಾದಮೇಲೆ ನಾವು ಟೈಮ್ ವೇಸ್ಟ್ನ ಮಾಡ್ಬಿಟ್ವಲ್ಲ ಅಂತ ಟೈಮ್ ತೊಗೊಳ್ಳೋ ಬದಲು ವಯಸ್ಸಿದ್ದಾಗೆ ಆ ಟೈಮ್ನ ನಾವು ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಂಡ್ವಿ ಅಂತಂದರೆ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನಮಸ್ಕಾರ. ಯಾಕಂದರೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ, ತುಂಬ ವ್ಯೂಸ್ ಬರಬೇಕು ನಮ್ಮ ವೀಡಿಯೋಸ್ಗೆ. ಯಾಕಂದರೆ ನಾವು ಯಾವುದೇ ಥರ ನಾವು ಸ್ವಾರ್ಥ ಮನಸ್ಸಿಂದ ನಾವು ವೀಡಿಯೋ ಮಾಡ್ತಾಯಿಲ್ಲ. ಯಾಕಂದರೆ ಕಲಿಬೇಕು ಪ್ರತಿಯೊಂದು ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋಕ್ಕೋಸ್ಕರ ನಾವು ಮಾಡಿದ್ದೀವಿ. ನಾನು ಡಿಸೈನ್ಸ್ ಎಲ್ಲ ತೋರಿಸಿ ಆಲ್ರೆಡಿ ನಾನು ಆ ಲೆಹಂಗಾದು ಕೊಟ್ಬಿಟ್ಟೆ. ಮತ್ತು ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಡಿಸೈನ್ ಮಾಡಿದ್ದೆ, ಅದು ಕೊಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೂ ಡಿಸೈನ್ಸ್ ಮಾಡ್ತೀನಿ. ಆ ಡಿಸೈನ್ಸ್ ಎಲ್ಲ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್, ಲವ್ ಯು, ಬಾಯ್. ಕಸ್ಟಮರ್ಗೆ ಅರ್ಜೆಂಟಾಗಿ ನಾನು ಬಟ್ಟೆ ತೊಗೊಂಡೋಗಿ ಕೊಡಬೇಕು ಇವಾಗ. ಯಾಕಂದರೆ ಇಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು, ಅವರೇ ಬರ್ತೀವಿ ಅಂದರು. ಆ ಟೈಮ್ ನಾನು ರೆಡಿ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನೇ ಆ ಸ್ಪಾಟ್ ಪ್ಲೇಸ್ಗೆ ಹೋಗಿ ಕೊಟ್ಬಿಟ್ಟು ಬರ್ತಾಯಿದ್ದೀನಿ. ಇವಾಗ ನಾನು ಡ್ರೈವಿಂಗ್ ಮಾಡ್ಕೊಂಡು ತೊಗೊಂಡೋಗಿ ಕೊಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಪಕ್ಕದಳ್ಳಿ ಇದೆ, ಅದು ಪಕ್ಕದಳ್ಳಿ ಸ್ವಲ್ಪ ಮಧ್ಯೆ ಯಾವುದೇ ಥರದ ಹಳ್ಳಿ ಇಲ್ಲ, ಸ್ವಲ್ಪ ಕಾಡು ಥರ ಇದೆ. ಯಾವ ಥರ ಹೋಗೋದು ಅಂತ ಭಯ ಆಗ್ತಾಯಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಧೈರ್ಯದ ಮನಸ್ಸು ಮಾಡಿ ಆ ಭಗವಂತನ ನೆನ್ಕೊಂಡು ಧೈರ್ಯ ಮಾಡಿ ಗಾಡಿ ಓಡಿಸ್ಕೊಂಡು ಹೋಗಿ ಬಂದುಬಿಡ್ತೀನಿ. ಇವಾಗ ನಮ್ಮ ವೀಡಿಯೋಸ್ ನೋಡ್ತಾ ಇರೋರಿಗೆಲ್ಲ ಒಂದೇ ಹೇಳೋದು, ಮುಂದೆ ಬನ್ನಿ, ಎಲ್ಲ ಹೆಣ್ಮಕ್ಳು ಸಾಧನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್.